ಒಬ್ಬರು ಅನುದಾನಕ್ಕೆ ದುಡ್ಡು ಕೇಳಿದ್ರು. ನಾನು ಇಲ್ಲ ಏನು ಅಲ್ಲಿ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ಕೇಳಿದ್ನಿ. ರೈಸ್ ಬೇಕು ಅಂದರು. 50 ಬ್ಯಾಗ್ ರೈಸ್ ಕೊಟ್ಟಿದ್ನಿ. ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟು. ರೈಸ್ ಯಾಕೆ ನಾನೇ ಪರ್ಚೇಸ್ ಮಾಡಿದ್ದೀನಿ, ನಾನೇ ಆಟೋನು ಬುಕ್ ಮಾಡಿದ್ದೀನಿ, ಅಲ್ಲಿ ಲೋಡಿಂಗು ಅನ್ಲೋಡಿಂಗ್ ಅವ್ರಿಗೂ ನಾನೇ ದುಡ್ಡು ಕೊಟ್ಟಿದ್ದೀನಿ. 1 ರೂಪಾಯಿನೂ ಆಶ್ರಮಕ್ಕೆ ಖರ್ಚಾಗಬಾರದು ಅಂತ. ಅಲ್ಲಿ ಆ ಒಂದು ಸ್ಟೋರ್ ಕೀಪರ್ ಇದ್ದಾರೆ, ಅವ್ರ ಬಗ್ಗೆ ನನಗೆ ಗೊತ್ತು. ಯಾಕೆಂದ್ರೆ ಅವ್ರ ಮನೆಯಲ್ಲೇ ನಾನು ಧ್ಯಾನ ಕಲ್ತಿದ್ದು. ಎಷ್ಟು ಸ್ಟ್ರಿಕ್ಟ್ ಆಗಿ ಒಂದು ಧಾನ್ಯನೂ ಕರೆಕ್ಟಾಗಿ ಹೋಗುತ್ತೋ ಗೊತ್ತು. ಅವ್ರಿಗೆ ಕೊಟ್ಟಿದ್ದೀನಿ. ಇದು ಕರೆಕ್ಟಾ? ಸುಮ್ಮನೆ 1 ಲಕ್ಷ ರೂಪಾಯಿ ಹಾಕಿ ಎಲ್ಲ ಕರೆಕ್ಟ್ ಆಗಿದೆ, ಎಲ್ಲ ಹೋಗಿರ್ಬೋದು, ಅದು ಕರೆಕ್ಟಾ? ಐ ಗೋ ಡೀಪ್. ಮತ್ತೆ ಆಟೋ ಅಲ್ಲಿ ಇರೋ ಸ್ಟಾಕು, ಅದು ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಫೋಟೋಸ್ ತಗೊಂಡು ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ವಿ. ಈ ಥರ 50 ಜನ ಒಬ್ಬೊಬ್ಬರು 1000 ರೂಪಾಯಿ ಕೊಟ್ಟಿದ್ರು. 50,000 ಪ್ರೂಫು, ಅಲ್ಲಿ ಕೊಟ್ಟಿರೋ ಬಿಲ್ ಪ್ರೂಫು, ಇಲ್ಲಿ ಆಟೋದು ಪ್ರೂಫು, ಲೋಡಿಂಗ್ ಅನ್ಲೋಡಿಂಗ್ ಪ್ರೂಫ್. ಒಬ್ಬರು ಹೇಳಿದ್ರು ಯಾರು ಈ ಥರ ಮಾಡಲ್ಲ ಸರ್. 1 ವರ್ಷ ಮಾಡಿದ್ವಿ. ಅರೌಂಡ್ 6 lakhs ಜನರೇಟ್ ಮಾಡಿ ಎವ್ರಿ ಮಂತು ರೈಸ್ ಕೊಟ್ಟಿದ್ದೀವಿ. ನನಗೆ ಅನುದಾನ ಅಂದರೆ ಆ ಥರ ಮಾಡ್ತೀನಿ, ನನಗೆ ಅದೇ ಇಷ್ಟ. ಸುಮ್ಮನೆ ಒಂದು 50,000 1 ಲಕ್ಷ ಕೊಟ್ಟು ಏನೋ ಆಗುತ್ತೆ, ಕರೆಕ್ಟಾಗಿ ಹೋಗುತ್ತೆ ಅನ್ನೋದು ನಾನು ಅಸಂಪ್ಷನಲ್ಲಿ ಇರಲ್ಲ. ಐ ಡೋಂಟ್ ಲಿವ್ ಇನ್ ಅಸಂಪ್ಷನ್. ನನಗೆ ಯಾವುದು ಕರೆಕ್ಟ್ ಅನಿಸ್ತದೋ ಅದನ್ನು ನಾನು ಎಕ್ಸಿಕ್ಯೂಟ್. 1 ಬ್ಯಾಗ್ ಅಂದ್ರೂ ಸಾಕಲ್ವ? ನಿಮ್ಮ ಕೈಯಿಂದ ಕೊಟ್ಟಿದ್ರೆ ಅದು ಆನಂದ ಬರುತ್ತಾ? ಹಣ ಕೊಟ್ಟಿದ್ರೆ ಆನಂದ ಬರುತ್ತೆ.